ಎಲ್ಲರಿಗೂ ನಮಸ್ಕಾರ. ಈಗಾಗಲೇ MCC ಅವರು ಆಲ್ ಇಂಡಿಯಾ ಲೆವೆಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದಾರೆ. ತಾವೆಲ್ಲ ಈಗಾಗಲೇ ಸ್ಟಡಿ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರ ರಿಸಲ್ಟು ನಂತರ ನಾವು ಅಡ್ಮಿಷನ್ ಎನೇಬಲ್ ಮಾಡಲಿಕ್ಕೆ ವಿಚಾರ ಮಾಡಿದ್ವಿ. ಅದರಂತೆ 14/8/2025 ನಾವು ಚಾಯ್ಸ್ ಎನೇಬಲ್ ಮಾಡಿದ್ದೀವಿ. ಈಗ ನಮಗೆ ಮಾಹಿತಿ ಪ್ರಕಾರ ಸುಮಾರು 1400ರಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಸೀಟು ಅಲಾಟ್ ಆಗಿರುವಂಥವರು ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾದಲ್ಲಿ ಸಹ ಬೇರೆ ಬೇರೆ ಕಾಲೇಜುಗಳಲ್ಲಿ ಸೀಟು ಅಲಾಟ್ ಆಗಿದೆ. ಈಗ ನಿಮಗೆ ನಮ್ಮಲ್ಲಿ ಅಲಾಟ್ ಆಗಿ ತುಂಬ ದಿವಸ ಆಗಿರೋದ್ರಿಂದ ತಾವೊಂದು ಪ್ಲ್ಯಾನ್ ಮಾಡಿರ್ತೀರ. ಈಗಾಗಲೇ 2 ದಿನ MCC ಅವರು ಸಹ ಅಲಾಟ್ ಮಾಡಿರೋದ್ರಿಂದ ತಮಗೆ ಈಗ ಒಂದು ಸ್ಪಷ್ಟತೆ ಬಂದಿದೆ. ತಾವು ಯಾವ ಕಾಲೇಜಿನಲ್ಲಿ ಅಡ್ಮಿಷನ್ನ ತೆಗೆದುಕೊಳ್ಬೇಕು ಅಂತೇಳಿ, ಎಲ್ಲಿಂದ ಎಕ್ಸಿಟ್ ಆಗಬೇಕು ಅಂತೇಳಿ, ಮುಂದಿನ ಏನು ಅನ್ನುವಂಥದ್ದು ತಾವು ವಿಚಾರ ಮಾಡಿರ್ತೀರ ಅಂತ ಭಾವಿಸ್ತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತಮಗೆ ಒಂದು 2-3 ಸಂಕ್ಷಿಪ್ತ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇವತ್ತು ಇಲ್ಲಿ ಹಾಜರಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ನಮ್ಮಲ್ಲಿ ಈಗ ಏನು 14ರಿಂದ ನಾವು ಚಾಯ್ಸ್ ಎನೇಬಲ್ ಮಾಡಿದ್ದೀವಿ ಮೆಡಿಕಲ್ಲು ಮತ್ತು ಡೆಂಟಲ್ಲು ವಿದ್ಯಾರ್ಥಿಗಳಿಗೆ. ಈಗಾಗಲೇ ಸಿಕ್ಕಿರುವಂತಹ ಕಾಲೇಜು ತುಂಬ ತೃಪ್ತಿಕರವಾಗಿದೆ ಅಂತಂದರೆ ತಾವು ಚಾಯ್ಸ್ 1 ಹಾಕುವಂಥದ್ದು ನಮ್ಮಲ್ಲಿ. ತಮಗೆ ಈಗಾಗಲೇ ಆಲ್ ಇಂಡಿಯಾದಲ್ಲಿ ಸಿಕ್ಕಿರುವಂತಹ ಕಾಲೇಜು ತುಂಬ ಚೆನ್ನಾಗಿದೆ ಅಂತಂದರೆ ದಯಮಾಡಿ ನಮ್ಮಲ್ಲಿ ಚಾಯ್ಸು 4 ಹಾಕಿ ತಾವು ಅಲ್ಲೋಗಿ ಅಡ್ಮಿಷನ್ ಆಗುವಂಥದ್ದು ಸೂಕ್ತ. ಉದಾಹರಣೆಗೆ ಇಲ್ಲಿ ಸಹ ನಿಮಗೆ ಸೇಮ್ ಕಾಲೇಜ್ ಸಿಕ್ಕಿರ್ಬೋದು, ಅಲ್ಲಿ ಸಹ ಸೇಮ್ ಕಾಲೇಜ್ ಸಿಕ್ಕಿರ್ಬೋದು, ಅಲ್ಲಿ ಇನ್ನೂ ಉತ್ತಮವಾದಂತಹ ಕಾಲೇಜು ಸಹ ಸಿಕ್ಕಿರ್ಬೋದು, ಇಲ್ಲ ಅಲ್ಲಿ ಇಲ್ಲಿ ಅವರೇಜ್ ಸೇಮ್ ಕಾಲೇಜೇ ಅಂದರೆ ಒಂದೇ ಥರದ ಕಾಲೇಜ್ ಸಿಕ್ಕಿರ್ಬೋದು. ನಾನು ಪೋಷಕರಲ್ಲಿ ವಿನಂತಿ ಮಾಡುವಂಥದ್ದೇನು ಅಂತಂದರೆ 15% ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ MCC ಅವರು ಅಲಾಟ್ ಮಾಡ್ತಾರೆ. ಉಳಿದಂಥ 85% ಸೀಟ್ಗಳನ್ನ ನಾವು ಅಲಾಟ್ ಮಾಡುವಂಥದ್ದು. ಬೇರೆ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಡೀಮ್ಡ್ ಯೂನಿವರ್ಸಿಟಿ, ಡೀಮ್ಡ್ ಮೆಡಿಕಲ್ ಕಾಲೇಜುಗಳಾದರೆ ಅದರದ್ದು ಫೀಸು ಮತ್ತೊಂದು ಬೇರೆಯೇ ಇರುತ್ತೆ. ಆಮೇಲೆ ಕೆಲವೊಂದು ತಾವು ಬೇರೆ ರಾಜ್ಯದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಲ್ಲಿ ಸಹ ತಮ್ಮ ಮಕ್ಕಳಿಗೆ ಸೀಟ್ ಸಿಕ್ಕಿರುತ್ತೆ. ಕರ್ನಾಟಕದ ಮೆಡಿಕಲ್ ಕಾಲೇಜಲ್ಲಿ ಸಹ KE ವತಿಯಿಂದನೂ ಸಿಕ್ಕಿರ್ಬೋದು. ನನ್ನ ವಿನಂತಿ ಏನಂತಂದರೆ ತಾವು ಭಾಳ ವಿಚಾರ ಮಾಡಿ, ಒಂದು ವೇಳೆ ಕರ್ನಾಟಕದ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲೇ ತಮಗೆ ಸಿಕ್ಕಿತ್ತು MCCನಲ್ಲಿ ನಮ್ಮಲ್ಲಿ ಅಂತಂದರೆ ತಮ್ಮ ಮೊದಲ ಆಯ್ಕೆ MCCದಾಗಿರಲಿ ಎನ್ನುವಂಥದ್ದು ನನ್ನ ವಿನಂತಿ. ತಾವು ನಮ್ಮಲ್ಲಿ ಚಾಯ್ಸ್ 4 ಹಾಕ್ಬೋದು. ಇನ್ನೊಬ್ಬ ತಮ್ಮ ಸಹೋದರ ಸಹೋದರಿಯವರಿಗೆ ಆ ಒಂದು ಸೀಟು ಸಿಕ್ಕಲಿಕ್ಕೆ ಅನುಕೂಲ ಆಗುತ್ತೆ 2ನೇ ರೌಂಡಲ್ಲಿ. ಯಾಕೆಂದರೆ ಬೇರೆ ಏನು ವ್ಯತ್ಯಾಸ ಇರಲ್ಲ. ಎಲ್ಲ ಅಡ್ಮಿಷನ್ನು, ಕಾಲೇಜು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಲ್ಲ ಸೇಮ್ ಇರುತ್ತೆ. ಹಾಗಾಗಿ ಪೋಷಕರು ತಾವು ವಿಚಾರ ಮಾಡಿ ಒಳ್ಳೆ ನಿರ್ಧಾರನ ಮಾಡಿ ಅಂತನ್ನುವಂಥದ್ದು ಪ್ರಾಧಿಕಾರದ ವತಿಯಿಂದ ತಮಗೆ ವಿನಂತಿ. MCCನಲ್ಲಿ ಯಾವುದು ನಿಮಗೆ ಬೇಕಾದಂತಹ ಕಾಲೇಜು ರಾಜ್ಯದಲ್ಲಿ ಸಿಕ್ಕಿಲ್ಲ, ನಮ್ಮ KEಯಿಂದ ಒಳ್ಳೆ ಕಾಲೇಜ್ ಸಿಕ್ಕಿದೆ, ಓಕೆ, ನೀವೀಗ ಪ್ರಾಪರ್ ಡಿಸೈಡ್ ಮಾಡಿದ್ದೀರಾ. KEಯಿಂದ ಸಿಕ್ಕಿರುವಂತಹ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದು ಅಂತಂದರೆ ತಾವು ಚಾಯ್ಸ್ 1 ಹಾಕ್ತೀರಾ, ಚಲನ್ ಡೌನ್ಲೋಡ್ ಮಾಡ್ಕೊಳ್ತೀರಾ, ಫೀಸ್ ಕಟ್ತೀರಾ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತೇಳಿ ಬರುತ್ತೆ, ಅದನ್ನು ತಾವು ಡೌನ್ಲೋಡ್ ಮಾಡ್ಕೊಂಡು ತಾವು ಎಲ್ಲ ದಾಖಲೆಗಳೊಂದಿಗೆ ಕಾಲೇಜಿಗೆ ಹೋಗಿ, ವಿದ್ಯಾರ್ಥಿ ಸ್ವತಃ ಹೋಗಬೇಕಾಗುತ್ತೆ, ಕಾಲೇಜಿಗೆ ಹೋಗಿ ತಾವು ಅಡ್ಮಿಷನನ್ನು ತೆಗೆದುಕೊಳ್ತೀರ. ಈ ಸರಿ ನಾವೊಂದು ಸಣ್ಣ ಬದಲಾವಣೆ ಮಾಡಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ವಿದ್ಯಾರ್ಥಿಗಳು ಮತ್ತು ಪೋಷಕರ ಹಿತದೃಷ್ಟಿಯಿಂದ ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ತಾವು ಸರ್ಕಾರಿ ಸೀಟನ್ನು, ಸರ್ಕಾರಿ ಕೋಟದ ಸೀಟು ಮತ್ತು P ಸೀಟನ್ನು ತಾವೇನಾದರೂ ಪಡೆದಿದ್ದಲ್ಲಿ ಈ ಹಿಂದೆ ತಾವು KEಗೆ ಬಂದು ದಾಖಲೆಗಳನ್ನು ಸಲ್ಲಿಸಿ ತಾವು ಕಾಲೇಜಿಗೆ ಹೋಗಬೇಕಾಗಿತ್ತು. ಈ ಸಾರಿ ಯಾರು ಚಾಯ್ಸ್ 1 ಹಾಕ್ತೀರಾ, ಖಾಸಗಿ ಕಾಲೇಜಲ್ಲಿ P ಸೀಟನ್ನು ಪಡೆದಿರ್ಬೋದು, ಖಾಸಗಿ ಕಾಲೇಜಲ್ಲಿ ಸರ್ಕಾರಿ ಕೋಟದ ಸೀಟನ್ನು ಪಡೆದಿರ್ಬೋದು, ಚಾಯ್ಸ್ 1 ಹಾಕ್ತೀರಾ, ಚಲನ್ ಕಟ್ತೀರಾ, ಚಲನ್ ಡೌನ್ಲೋಡ್ ಮಾಡಿ ಹಣ ಕಟ್ತೀರಾ, ತಾವು KEಗೆ ಬರುವಂತಹ ಅಗತ್ಯ ಇಲ್ಲ. ನೇರ ವಿದ್ಯಾರ್ಥಿ ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಹೋಗಿ ತಾವು ತಮ್ಮ ಒಂದು ಭಾವಚಿತ್ರದೊಂದಿಗೆ ಅವರು ಲಾಗಿನ್ ಓಪನ್ ಆಗುತ್ತೆ. ತಾವು OTP ನಮ್ಮದು ತಮ್ಮ ರಿಜಿಸ್ಟರ್ ನಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. ಅದನ್ನು ಹೇಳಿದರೆ ಅಲ್ಲಿ ಲಾಗಿನ್ ಓಪನ್ ಆಗಿ ನಿಮಗೆ ನಿಮ್ಮ ಎಲ್ಲ ದಾಖಲೆಗಳನ್ನು ಕಾಲೇಜಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ. ಮಾಡಿದ ನಂತರ ನಿಮಗೆ ಅಡ್ಮಿಷನನ್ನು ಕೊಡ್ತಾರೆ.
ಹಾಗಾಗಿ ನೀವು ಒಂದು ಸ್ಟೆಪ್ಪು KEಗೆ ಬಂದು ದಾಖಲೆ ಕೊಟ್ಟು ಹೋಗುವಂಥದ್ದನ್ನು ನಾವು ತಪ್ಪಿಸಿದ್ದೀವಿ ನಿಮ್ಮ ಹಿತದೃಷ್ಟಿಯಿಂದ. ಚಾಯ್ಸ್ 2, 3, 4 3 ಉಳಿತು. ಚಾಯ್ಸ್ 1 ಹೇಳಿದ್ದೀನಿ, ಕಾಲೇಜ್ ತೃಪ್ತಿಯಾಗಿರೋರು ಚಾಯ್ಸ್ 1 ಕಾಲೇಜಿಗೆ ಹೋಗುವಂಥದ್ದು. 2, 3, 4. ಚಾಯ್ಸ್ 2 ಈಗ ಒಂದು P ಸೀಟ್ ಸಿಕ್ಕಿದೆ. ಎರಡನೇ ರೌಂಡಲ್ಲಿ ಸಾಕಷ್ಟು ಜನ MCCಗೆ ಹೋಗ್ತಾರೆ. ಎರಡನೇ ರೌಂಡಲ್ಲಿ ನಮ್ಮಲ್ಲಿ ಕೆಲವೊಂದು PWDಗೆ ಇಟ್ಟಿರುವಂತಹ ಸೀಟು ಮತ್ತು ನಮ್ಮ NRI ಸೀಟು ಬೇರೆ ಬೇರೆ ಸೀಟ್ಗಳು ಕನ್ವರ್ಷನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಅವಕಾಶಗಳು ಅಪ್ಗ್ರೇಡೇಷನ್ ಆಗುವಂಥದ್ದಕ್ಕೆ ಜಾಸ್ತಿ ಇರುತ್ತೆ. ನಾವು ಸ್ವಲ್ಪ ನೋಡೋಣ, ಹೈಯರ್ ಆಪ್ಷನ್ಸು ಏನಾದರೂ ನಮಗೆ ಸಿಕ್ತು ಅಂದರೆ ಅನುಕೂಲ ಆಗುತ್ತೆ ಅನ್ನುವಂತಹ ವಿದ್ಯಾರ್ಥಿಗಳು ತಾವು ಚಾಯ್ಸ್ 2 ಹಾಕ್ತೀರಾ. ಏನಪ್ಪ ಚಾಯ್ಸ್ 2? ಚಾಯ್ಸ್ 2 ಉದಾಹರಣೆಗೆ ನಿಮಗೆ 100 ಆಪ್ಷನ್ಸ್ ಹಾಕಿದ್ದೀರಾ, ನಿಮಗೆ 25ನೇ ಕಾಲೇಜು ಸಿಕ್ಕಿದೆ. ತಾವು ಚಾಯ್ಸ್ 2 ಹಾಕ್ತು ಅಂತಂದರೆ 26ನೇ ಕಾಲೇಜಿಂದ 100 ತನಕ ಇರುವಂಥ ಎಲ್ಲ ಆಪ್ಷನ್ ಡಿಲೀಟ್ ಆಗುತ್ತೆ ತಮ್ಮ ಲಾಗಿನ್ನಲ್ಲಿ. 25 ಮತ್ತು ಅದಕ್ಕಿಂತ ಮೇಲಿರುವಂತಹ ಆಪ್ಷನ್ಸು ನಿಮ್ಮ ಲಾಗಿನ್ನಲ್ಲಿ ಉಳಿಯುತ್ತೆ ಚಾಯ್ಸ್ 2 ಹಾಕಿದರೆ. ಅಂದರೆ ಈಗ ನಿಮಗೆ ಸಿಕ್ಕಿರುವಂಥ ಕಾಲೇಜು ಖಾತ್ರಿ, ಅದು ನಿಮಗೇನೆ ಇರುತ್ತೆ. ಅದಲ್ಲದೆ ಸೆಕೆಂಡ್ ರೌಂಡಲ್ಲಿ ಈ ಕಾಲೇಜಿಗಿಂತ ಸ್ವಲ್ಪ ಮೇಲ್ಗಡೆ ಕಾಲೇಜುಗಳಿಗೆ ಸಿಕ್ಬೋದು ಅನ್ನುವಂಥ ಪ್ರಯತ್ನ ಇದು ಚಾಯ್ಸ್ 2. ನಾವು ಒಂದ್ಸರಿ ಸೆಕೆಂಡ್ ರೌಂಡ್ ಆರಂಭ ಮಾಡ್ತಿದ್ದಂಗೆ ಮತ್ತೆ ತಾವು ಲಾಗಿನ್ ಆಗಿ ಚಾಯ್ಸ್ 2 ಹಾಕಿರುವಂಥವರು ಮೇಲ್ಗಡೆ ಇರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಬಟ್ ಹೊಸ್ದಾಗಿ ತಂದು ಹಾಕುವಂಥದ್ದಕ್ಕೆ ಅವಕಾಶ ಇರಲ್ಲ. ಇದು ತಮ್ಮ ಮಾಹಿತಿಗೆ, ಇದು ತಮಗೆಲ್ಲ ಕ್ಲಾರಿಟಿ ಇದೆ. ಸಾಕಷ್ಟು ಯೂಟ್ಯೂಬ್ ಚಾನಲ್ನವರು ತಾವು ಸಬ್ಸ್ಕ್ರೈಬ್ ಆಗಿರ್ತೀರ, ಸಾಕಷ್ಟು ಜನ ತಮಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡ್ತಾ ಇದ್ದಾರೆ. ಕಾಷನ್ ಡೆಪಾಸಿಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ವಿಷಯ ಇಷ್ಟೇ, ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಸೀಟು ಬಹಳ ಮಹತ್ವದ್ದು. ಆಮೇಲೆ ನಾವು 3-4 ರೌಂಡ್ ಮಾಡುವಂಥದ್ದು, ಸುಮ್ಮನೆ ತಮಾಷೆಗೆ ಬಂದು ಆಪ್ಷನ್ ಹಾಕುವಂಥದ್ದು, ಸೀಟ್ ತಗೊಳ್ಳುವಂಥದ್ದು, ಮತ್ತೆ ಸ್ವಲ್ಪ ಮನ್ಸು ಚೇಂಜ್ ಆಯಿತು ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ, ಸರಿ ತಗೊಳ್ಳಲ್ಲ, ಇದಕ್ಕೆಲ್ಲ ಒಂದು ಅವಕಾಶಗಳಿರಲ್ಲ ಮೆಡಿಕಲಲ್ಲಿ. ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂತಂದರೆ, ನೀವು ಚಾಯ್ಸ್ 2 ಹಾಕುವಂತಹ ಸಂದರ್ಭದಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ತಾವು ಚಾಯ್ಸ್ 2 ಹಾಕ್ತೀರಾ ಅಂತಂದರೆ ಕೋರ್ಸ್ ಫೀಸನ್ನು ಕಟ್ಟಬೇಕು. ಅಂದರೆ ನಿಮಗೆ ಇಲ್ಲ ಅಂತಂದರೆ, ಇಲ್ಲ ನಾನು ಕೋರ್ಸ್ ಫೀಸ್ ಯಾಕೆ ಕಟ್ಟೋಣ, ನನಗೆ ಈಗ ಸಿಕ್ಕಿರೋ ಕಾಲೇಜ್ ಏನು ಅಷ್ಟೊಂದು ನನಗೇನು ಇಷ್ಟ ಇಲ್ಲ, ಓಕೆ ಚಾಯ್ಸ್ 3 ಇದೆ, ನಿಮಗೆ ಚಾಯ್ಸ್ 3 ಹಾಕ್ಬೋದು. ತಾವು ಕಟ್ಟಿರೋ ಕಾಲೇಜು ನಿಮ್ಮ ಖಾತೆಯಿಂದ ನಿಮ್ಮ ಲಾಗಿನ್ನಲ್ಲಿ ಇರುವಂಥದ್ದು ಡಿಲೀಟ್ ಆಗಿಬಿಡುತ್ತೆ, ರಿಮೈನಿಂಗ್ ಅಂತೂ ಇದ್ದೇ ಇರುತ್ತೆ ನಿಮ್ಮ ಲಾಗಿನ್ನಲ್ಲಿ. ಆಮೇಲೆ ತಾವು ಮೆಡಿಕಲ್ಲೇನೇ ಹೋಗಬೇಕು ಅಂತಂದ್ರೆ ತಾವು ಕಾಷನ್ ಡೆಪಾಸಿಟ್ ಕಟ್ಟಿ ಬೇಕಾದರೆ ಬರ್ಬೋದು, ಅದು ಸ್ಮಾಲ್ ಇರುತ್ತೆ. ಬಟ್ ಈಗ ನಾವು ಕೋರ್ಸ್ ಫೀಸ್ ಅಂತೇಳಿ ನಾವು ನಮ್ಮ ಎಲ್ಲ ಬ್ರೋಷರಲ್ಲಿ ಹಾಕಿದ್ದೀವಿ. ಈ ಕುರಿತು ಸಾಕಷ್ಟು ನಾವು ವಿಚಾರ ವಿಮರ್ಶೆಯನ್ನು ಮಾಡಿ ವಿದ್ಯಾರ್ಥಿಗಳು ಮತ್ತು ಪೋಷಕರ ಹಿತದೃಷ್ಟಿಯಿಂದ 2 ಬದಲಾವಣೆಯನ್ನು ನಾವು ತರಲಿಕ್ಕೆ ಇಚ್ಛೆ ಪಟ್ಟಿದ್ದೀವಿ. ಅದನ್ನು ತಮಗೆ ಹೇಳ್ತಾ ಇದ್ದೀನಿ. ಭಾಳ ಇದು ಗಂಭೀರವಾದಂಥ ವಿಷಯ, ಎಲ್ಲ ವಿದ್ಯಾರ್ಥಿ ಪೋಷಕರ ಹಿತದೃಷ್ಟಿಯಿಂದ ಮಾಡಿರುವಂಥದ್ದು, ತಾವು ಕೇಳಿಸ್ಕೊಳ್ಳಿ. ಚಾಯ್ಸು 2 ಹಾಕಿರುವಂಥವರು ಸಿಕ್ಕಿರುವಂತಹ ಮೆಡಿಕಲ್ ಸೀಟ್ ಏನಿದೆ ಅದನ್ನು ಹೋಲ್ಡ್ ಮಾಡಿ ನಾನು ಮೇಲ್ಗಡೆ ಹೋಗ್ತೀನಿ ಅಂತ ನಿರ್ಧಾರ ಮಾಡಿರುವಂಥವರು ಚಾಯ್ಸ್ 2 ಹಾಕ್ತೀರಾ ಅಂತಂದರೆ, ಸರ್ಕಾರಿ ಕಾಲೇಜಲ್ಲಿ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ನಿಮ್ಮದು ಕೋರ್ಸ್ ಫೀಸ್ ಕಟ್ತೀರಾ. ಖಾಸಗಿ ಕಾಲೇಜಿನಲ್ಲಿ ಸರ್ಕಾರಿ ಕೋಟದಲ್ಲಿ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ತಾವು ಕೋರ್ಸ್ ಫೀಸ್ ಕಟ್ತೀರಾ. ಯಾರಿಗೆ P ಸೀಟು ಸಿಕ್ಕಿದೆ, ಅದು ಖಾಸಗಿ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಇರುತ್ತೆ, ಮತ್ತು ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ P ಸೀಟ್ ಇರುತ್ತೆ, ಆಮೇಲೆ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ, NRI ಸೀಟ್ ಇರುತ್ತೆ. ಇವ್ರುಗಳಿಗೆ ಯೂನಿಫಾರ್ಮ್ ಆಗಿ ನಾವು 12 lakh rupees ಕಾಷನ್ ಡೆಪಾಸಿಟ್, ಅಂದರೆ ಮುಂಗಡ ಅಡ್ಮಿಷನ್ನಿಗೋಸ್ಕರ ಮುಂಗಡವಾಗಿ ಪಡಿತಾ ಇದ್ದೀವಿ ಅಂತ ಹೇಳ್ಬೋದು ಕಾಷನ್ ಡೆಪಾಸಿಟ್ ಅನ್ನೋದಕ್ಕಿಂತ. ಯಾಕೆಂತಂದ್ರೆ ನೀವು 2 ಹಾಕಿದ್ದೀರಾ, ಇದು ಕನ್ಫರ್ಮ್ ನೀವು ಕಾಲೇಜಿಗೆ ಹೋಗ್ತೀರಾ ಇದಕ್ಕೆ. ಆದ್ರೂ ಅದಕ್ಕಿಂತ ಮೇಲಿರುವಂಥದ್ದು ನಮಗೆ ಸಿಕ್ಕಬಹುದಾ ಅನ್ನುವಂಥದ್ದು ತಾವು ಪ್ರಯತ್ನ ಮಾಡುವಂಥದ್ದು ಚಾಯ್ಸ್ 2 ಹಾಕಿರುವಂಥದ್ದು. ದಯಮಾಡಿ ಚಾಯ್ಸ್ 2 ಇನ್ನೊಂದು ಸರಿ ಓದ್ಕೊಳ್ಳಿ. ಕೊನೆಗೆ ನನಗೆ ಗೊತ್ತಿಲ್ಲ ಚಾಯ್ಸ್ 2 ಹಾಕಿದ್ದೆ ನಾನು ಕಟ್ಟಿ ಆಮೇಲೆ ನಾನು ಹೋಗಲ್ಲ, ಅದ್ರದ್ದು ಪರಿಣಾಮ ಬೇರೆನೇ ಇದೆ, ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಚಾಯ್ಸ್ 2ನ ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ನೀವು ಚಾಯ್ಸ್ 2 ಹಾಕ್ತಾ ಇದ್ದೀರಾ. ಚಾಯ್ಸ್ 2 ಹಾಕುವಂಥವರಿಗೆ ಸರ್ಕಾರಿ ಸೀಟನ್ನು ಸರ್ಕಾರಿ ಕೋಟದಲ್ಲಿ ಪಡೆದಿರುವಂತಹ ವಿದ್ಯಾರ್ಥಿಗಳು ಆ ಕೋರ್ಸ್ ಫೀಸನ್ನು ಕಟ್ತೀರಾ. ಯಾರು 12,117,000 ರೂಪಾಯಿದು ಸೀಟು ಏನು ಪ್ರೈವೇಟ್ ಸೀಟ್ ಇದೆ ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಸೀಟ್ ಇದೆ, ಒಟ್ಟು 12 ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂತಹ 12 ಲಕ್ಷಕ್ಕಿಂತ ಒಳಗಿರುವಂತಹ ಕೋರ್ಸ್ ಫೀಸ್ ಏನಿದೆ ಕೋರ್ಸ್ ಫೀಸೇ ಕಟ್ತೀರಾ. 12 ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂತಹ P, NRI ಮತ್ತು ಮ್ಯಾನೇಜ್ಮೆಂಟ್ ಅವರು 12 ಲಕ್ಷ ಮಾತ್ರ ಕಟ್ತೀರಾ. ಕಟ್ಟಿ ತಾವು ನಮ್ಮ ಚಾಯ್ಸ್ 2 ಹಾಕಿ ಸಿಸ್ಟಮ್ ಒಳಗಡೆ ಬರ್ತೀರಾ. ಪರಿಣಾಮ ಏನು?
ಹಿಂದೆ ಕೋರ್ಸ್ ಫೀಸ್ ತಗೊಳ್ತಾ ಇದ್ರು, ಈಗ ಯಾಕೆ ನೀವು ಕಡಿಮೆ ಮಾಡಿದ್ದೀರಾ ಅಂತ ಕೇಳ್ಬೋದು ಕೆಲವರು ಪೋಷಕರು. ಕೆಲವರು ಒಳ್ಳೇದಂತಲೂ ಹೇಳ್ಬೋದು. ಬಟ್ ನಾವು ಎಲ್ಲ ಥರದ ಕಾಮೆಂಟ್ ಮಾಡೋರು ಇರ್ತೀರಾ. ಬಟ್ ನಾವು ಸಮಗ್ರವಾಗಿ ವಿಚಾರ ಮಾಡಿ ಎಲ್ಲರಿಗೆ ಅನುಕೂಲ ಆಗುವಂಥ ಹಿತದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇದನ್ನು. ಈಗ 2 ಕಂಡೀಷನ್ಸು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಚಾಯ್ಸ್ 2 ಹಾಕಿ ಏನಕ್ಕೆ ಬರ್ತೀರಾ ನೀವು? ಚಾಯ್ಸ್ 2 ಹಾಕಿ ಒಂದು ನಮ್ಮಲ್ಲಿ ಹೈಯರ್ ಆಪ್ಷನ್ಸ್ ನೋಡೋದಕ್ಕೆ ಬರ್ತೀರಾ. ಇನ್ನೊಂದು ಸೆಕೆಂಡ್ ರೌಂಡ್ ಆಲ್ ಇಂಡಿಯಾದಲ್ಲಿ ಸಹ ನಿಮಗೆ ಒಂದು ಒಳ್ಳೆ ಕಾಲೇಜ್ ಏನಾದರೂ ಸಿಗುವಂಥ ನಿರೀಕ್ಷೆ ಸಹ ಇರುತ್ತೆ, ಅದಕ್ಕೆ ಹಾಕಿದ್ದೀವಿ. ಇನ್ನೊಂದು ರಿಯಾಯಿತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಏನು ಅಂತಂದರೆ, ಲಾಸ್ಟ್ ಇಯರ್ ಎಲ್ಲ ತಮಗೆ ಗೊತ್ತಿದೆ, ನಮ್ಮಲ್ಲಿ ಸೀಟು ಅಲಾಟ್ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆದಮೇಲೆ ತಾವು ಆಲ್ ಇಂಡಿಯಾದಲ್ಲಿ ಅಲಾಟ್ ಆಗುತ್ತೆ, ನಮ್ಮಲ್ಲಿ ಸಹ ಅಲಾಟ್ ಆಗಿಬಿಡುತ್ತೆ. ನೀವು ಕ್ಯಾನ್ಸಲೇಷನ್ ಎಲ್ಲ ಮಾಡಿಸ್ಕೊಳಕ್ಕೆ ಬಂತು ಅಂತಂದರೆ ತಮಗೆ 2 ಲಕ್ಷ ಕೋರ್ಸ್ ಫೀಸನ್ನು ಫೋರ್ಫಿಟ್ ಅಂತ ಹೇಳಿದ್ವಿ. ನಂತರ ತುಂಬ ಮಕ್ಕಳು ರಿಕ್ವೆಸ್ಟ್ ಮಾಡಿದರು, ಕೊನೆಗೆ ಅದು 5 ಲಕ್ಷ ಮಾಡಿದ್ವಿ. ಈ ಥರದ್ದೆಲ್ಲ ಆಗಿತ್ತು. ಈ ಸರಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಒಂದು ವೇಳೆ ನಿಮಗೆ ಸೆಕೆಂಡ್ ರೌಂಡು ನಮ್ಮ ಫೈನಲ್ ರಿಸಲ್ಟ್ ಅಂತೂ ತಮಗೆಲ್ಲ ಗೊತ್ತಿದೆ, ನಮ್ಮ ಫೈನಲ್ ರಿಸಲ್ಟ್ ಬರುವಂಥದ್ದು ಆಲ್ ಇಂಡಿಯಾದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ಮೇಲೇ ತಮಗೆ ಕ್ಲಾರಿಟಿ ಇದೆ. ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಲ್ ಇಂಡಿಯಾದಲ್ಲಿ ಸೀಟು ಸಿಕ್ಕಿದೆ ಸಿಕ್ಕಿಲ್ಲ, ಸಿಕ್ಕಿರೋದು ಒಳ್ಳೇದಿದೆ ಒಳ್ಳೇದಿಲ್ಲ ಅಂತ. ನಾವು ಸೆಕೆಂಡ್ ರೌಂಡನ್ನು ರಿಸಲ್ಟನ್ನು ಪಬ್ಲಿಷ್ ಮಾಡೋದಕ್ಕಿಂತ ಪೂರ್ವದಲ್ಲಿ, ಅಂದರೆ ಆಲ್ ಇಂಡಿಯಾದ್ದು ಉದಾಹರಣೆಗೆ 25ನೇ ತಾರೀಕು ಆಲ್ ಇಂಡಿಯಾದವರು ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ನಮ್ಮದು ಪ್ರಾವಿಷನಲ್ ಬಂದಿರ್ಬೋದು, ಇಲ್ಲ ಬಂದಿಲ್ಲದೇ ಇರ್ಬೋದು. ಒಟ್ಟು ನಮ್ಮ ಫೈನಲ್ ರಿಸಲ್ಟ್ ಅಂತೂ ಬಂದಿರಲ್ಲ. ನಾನು ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಕೊಡ್ತೀನಿ. ನೀವು ನಮ್ಮದನ್ನು ಕ್ಯಾನ್ಸಲ್ ಮಾಡ್ತೀರಾ ಅಂತಂದರೆ, ನೀವು ಕ್ಯಾಶ್ ಆನ್ ಡೆಪಾಸಿಟ್ ಅಂದರೆ ಚಾಯ್ಸ್ 2 ಹಾಕಿರೋ ವಿದ್ಯಾರ್ಥಿಗಳಿದ್ದೀರಾ, ಚಾಯ್ಸ್ 3 ಹಾಕಿ ನೀವು ಮೆಡಿಕಲನ್ನು ಆಫ್ ಮಾಡಿರುವಂಥವ್ರೂ ಇದ್ದಿರ್ಬೋದು. ಬಟ್ ವಿಶೇಷವಾಗಿ ನಾನು ಚಾಯ್ಸ್ 2ದವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ನೀವು ದೊಡ್ಡ ಅಮೌಂಟನ್ನು ನೀವು ಕಟ್ಟಿದ್ದೀರಾ, 12 ಲಕ್ಷದಷ್ಟು ನಮ್ಮ ಹತ್ರ ಕಟ್ಟಿರ್ತೀರ. ನಿಮಗೆ MCCನಲ್ಲಿ ಏನಾದ್ರೂ ಸೀಟ್ ಸಿಕ್ಕಿ ತಾವು ಹೋಗ್ತೀರಾ ಅಂತಂದರೆ, ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ನಮ್ಮ ಫೈನಲ್ ರಿಸಲ್ಟ್ ಒಳಗಡೆನೇ ಬೇರೆ ಇನ್ಯಾವುದೋ ರಾಜ್ಯದಲ್ಲಿ ಸೀಟ್ ಸಿಕ್ಕಿ ತಾವು ಹೋಗ್ತೀರಾ ಅಂತಂದರೆ, ನಿಮಗೆ ನಾವು ಉಚಿತವಾಗಿ ಕಳಿಸ್ಕೊಡ್ತೀವಿ. ಯಾವುದೇ ನಿಮಗೆ ಹಣನ ಫೋರ್ಫಿಟ್ ಮಾಡಲ್ಲ. ಆದರೆ ಒಂದು ಕಂಡೀಷನ್ ಇದೆ. ಅದು ಏನು ಅಂತಂದರೆ, ನೀವು MCCಗೆ ಅಥವಾ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಸೀಟ್ ಅಲಾಟ್ ಆಗಿರುವಂಥ ಕಡೆ ಹೋಗಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಲ್ ಇಂಡಿಯಾ MCC ಅವ್ರು ಏನು ನಮಗೆ ಅಡ್ಮಿಷನ್ ಕನ್ಫರ್ಮೇಷನ್ ಲಿಸ್ಟನ್ನು ಕಳಿಸ್ತಾರೆ, ಆವಾಗ ನಾವು ನಿಮ್ಮ ಅಕೌಂಟಿಗೆ ಈ ಹಣನ ವಾಪಸ್ ಹಾಕ್ತೀವಿ. ಇದು ವಿಷಯ ಇಷ್ಟೇ. ನೀವು ಹೋದರೆ ನಮ್ಮ ಇನ್ಯಾರೋ ಒಂದಷ್ಟು ಕೆಳಗಿನವ್ರು ಪುಷ್ ಆಗ್ತಾರೆ ಅನ್ನುವಂಥದ್ದು. ನಿಮಗೆ ಯಾವ 1 ರೂಪಾಯಿನೂ ಇಲ್ಲ. ಲಾಸ್ಟ್ ಇಯರ್ 5 ಲಕ್ಷ ಕೋರ್ಸ್ ಫೀ, 2 ಲಕ್ಷ ಎಲ್ಲನೂ ಅದು ಗೊಂದಲ ಆಗಿತ್ತು. ಅಷ್ಟು ಕಟ್ಟಿ ಹೋಗಿದ್ದಾರೆ. ನಮ್ಮಲ್ಲಿ ಕೋರ್ಸ್ ಫೀಸ್ ಕಟ್ಟಿ ಕ್ಯಾನ್ಸಲ್ ಮಾಡ್ಕೊಂಡಿರೋರು. ಇಲ್ಲಿ ಈಗ ಚಾಯ್ಸ್ 2 ಹಾಕಿದ್ದೀರಾ, ಕೋರ್ಸ್ ಫೀಸ್ ಬದಲು 12 ಲಕ್ಷ ಕಟ್ಟಿದ್ದೀರಾ. ನಮ್ಮ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುವಂಥದ್ದಕ್ಕಿಂತ ಮೊದಲು MCC ಅಥವಾ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಸೀಟ್ ಸಿಕ್ಕಿ ತಾವು ಹೋಗ್ತೀರಾ ಅಂತಂದರೆ, ನಮ್ಮಿಂದ ನೀವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಅಡ್ಮಿಷನ್ ಆಗ್ಬೋದು. ನಿಮ್ಮ ಅಡ್ಮಿಷನ್ ಕನ್ಫರ್ಮೇಷನ್ ಆದ ನಂತರ ನಾವು ನಿಮಗೆ ಈ ಹಣವನ್ನು ನಿಮಗೆ ವಾಪಸ್ ಕೊಡ್ತೀವಿ. ಇಲ್ಲ ನಾನು ಚಾಯ್ಸ್ 2 ಹಾಕಿರ್ತೀನಿ, ಆಮೇಲೆ ಇಲ್ಲಿ ಫೈನಲ್ KEನಲ್ಲಿ ಫೈನಲ್ ರಿಸಲ್ಟ್ ಆದಮೇಲೆ ಅಲ್ಲಿನೂ ಆಗಿರುತ್ತೆ, ನಮ್ಮದು ಆಗಿರುತ್ತೆ. ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ, ನಾನು ಹೋಗಲ್ಲ ಈ ಸರಿ, ನನಗೆ ಅಷ್ಟು ಖುಷಿ ಇಲ್ಲ, ನೆಕ್ಸ್ಟ್ ನೋಡ್ತೀನಿ. ನೀವು ಏನು ಕಟ್ಟಿರುವಂತಹ ಸಂಪೂರ್ಣ ಹಣವನ್ನು ನಾವು ಫೋರ್ಫಿಟ್ ಮಾಡ್ತೀವಿ. ಫರ್ದರ್ ಯಾವುದೇ ರೌಂಡಿಗೆ ನಿಮಗೆ ಕೌನ್ಸಿಲಿಂಗಿಗೆ ಭಾಗವಹಿಸಲ್ಲ. ಇದು ಭಾಳ ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ವಿಚಾರ ಮಾಡಾಕಿ ನಿಮ್ಮ ಅನುಕೂಲಕ್ಕೆ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ನೀವು ಬೇರೆ ಕಡೆ ಸಿಕ್ತು ಅಂತಂದರೆ ನಮ್ಮ ಫೈನಲ್ ರಿಸಲ್ಟ್ ಒಳಗಡೆ ತಾವು ಬಂದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದು ಉಚಿತವಾಗಿ. ನಾವು ನಿಮ್ದು ಅಷ್ಟು ನೀವೇನು ಕ್ಯಾಶ್ ಆನ್ ಡೆಪಾಸಿಟ್ 12 ಲಕ್ಷ ಕಟ್ಟಿರ್ತೀರಾ ಅದಷ್ಟೊಂದು ನಿಮಗೆ ವಾಪಸ್ ಕೊಡ್ತೀವಿ. ಇಲ್ಲ ಅವ್ರದ್ದು ಮೊದಲು ಬಂದಿರುತ್ತೆ, ನಿಮ್ಮದು ಫೈನಲ್ ರಿಸಲ್ಟ್ ಬಂದುಬಿಡುತ್ತೆ, ನಮಗೆ ಅದೇನು ಚಿಂತೆ ಮುಂದಿನ ದಿನದಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ. ಆಲ್ ಇಂಡಿಯಾ MCC ಅವ್ರದ್ದು 2ನೇ ಸುತ್ತಿನ ಫಲಿತಾಂಶ ಬರದೆ ನಾವೇನು ಮಾಡಲ್ಲ. ಮಾಡಿದ್ರೂ ಪ್ರಾವಿಷನಲ್ಲೋ ಏನಾದ್ರೂ ಮಾಡಿರ್ತೀವಿ. ಹಂಗಾಗಿ ನೀವೇನು ಗೊಂದಲಕ್ಕೊಳಗಾಗುವಂತಹ ಅವಶ್ಯಕತೆ ಇಲ್ಲ. ಒಟ್ಟು ನಿಮಗೆ ಅನುಕೂಲ ಆಗುವ ಹಿನ್ನೆಲೆ ಒಳಗಡೆ ನಾವು ಮಾಡ್ತೀವಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಚಾಯ್ಸ್ 3 ಮತ್ತು 4 ಅಂದರೆ ತಮಗೆ ಗೊತ್ತು. ಈಗ ಯಾರು ಆಲ್ ಇಂಡಿಯಾದಲ್ಲಿ ಸಿಕ್ಕಿದ್ದೀರಾ, ದಯಮಾಡಿ ನಮ್ಮಲ್ಲಿ 4 ಹಾಕಿ ಹೋಗಿ ಅಡ್ಮಿಷನ್ ಆಗಿ.
ಚಾಯ್ಸ್ 3 ಸಿಕ್ಕಿರುವ ಕಾಲೇಜು ಅಷ್ಟೊಂದು ಇಷ್ಟ ಇಲ್ಲ ನನಗೆ, ಮ್ಯಾನೇಜ್ಮೆಂಟಿಂದು ಯಾವುದೋ ಮಿಸ್ ಮಾಡಿ ನಾನು ಹಾಕ್ಬಿಟ್ಟಿದ್ದೆ, ತುಂಬ ದೊಡ್ಡ ಅಮೌಂಟಿಂದು ಬಂದಿದೆ ನನಗೆ, ನಂದು ಕೆಳಗಡೆ ಇನ್ಯಾವುದೋ ಕಡಿಮೆ ದುಡ್ಡಿಂದಿದೆ, ಒಳ್ಳೆ ಕಾಲೇಜಿದೆ, ಮೇಲ್ಗಡೆ ಇದೆ, ಚಾಯ್ಸ್ 3 ಹಾಕ್ಬೋದು. ಸಿಕ್ಕಿರೋದು ಕಾಲೇಜು ಡಿಲೀಟ್ ಆಗುತ್ತೆ, ಉಳಿದಿದ್ದ ಕಾಲೇಜ್ ನಿಮ್ಮ ಲಾಗಿನಲ್ಲಿರುತ್ತೆ. ನಮ್ಮದು ಸೆಕೆಂಡ್ ರೌಂಡ್ ಶುರು ಆಗ್ತಿದ್ದಂಗೆ ತಾವು ರೀಅರೇಂಜು ಡಿಲೀಟು ಎಲ್ಲ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇದು ಎಲ್ಲರಿಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಅಂತಿಮವಾಗಿ ಒಂದು ವಿಷಯನ ಎಲ್ಲ ಮೆಡಿಕಲ್ ಆಸ್ಪಿರೆಂಟ್ ವಿದ್ಯಾರ್ಥಿಗಳಿಗೆ ಪೋಷಕರು ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಪಾಪ ಕೆಲವು ಯೂಟ್ಯೂಬ್ ಚಾನಲ್ ಅವರು ಭಾಳ ಸ್ಪಷ್ಟವಾಗಿ ತಮಗೆ ತಿಳಿಸಿ ಹೇಳಿದ್ದಾರೆ. ನಾನು ಸುಮಾರು ಯೂಟ್ಯೂಬ್ ಚಾನಲಲ್ಲಿ ಹಿಂಗೆ ಗಮನಿಸಿದೆ, ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಸ್ಟಿಲ್ ನಮ್ಮ ಕಡೆಯಿಂದ ತಮಗೊಂದು ಮಾಹಿತಿ ಕೊಡ್ತೀನಿ. ಕೆಲವು ಸಂಘಟನೆಯವರು ಕರ್ನಾಟಕದ ವಿದ್ಯಾರ್ಥಿಗಳದೊಂದು ಪಟ್ಟಿ ಪಬ್ಲಿಷ್ ಮಾಡಿದ್ರು, ಅದರೊಳಗೆ ಇಲ್ದಿರೋರೆಲ್ಲ ಕರ್ನಾಟಕದ್ದು ಸೀಟ್ ತಗೊಂಡಿದ್ದಾರೆ ಅಂತ ಎಲ್ಲ ಒಂದು ಹೇಳಿದರು. ಅದು ಆತಂಕ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ನೀವು ಅಬ್ಸರ್ವೇಷನ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಈ ಥರದ್ದು ನಮ್ಮನ್ನು ಎಚ್ಚರಿಸ್ತಿರಬೇಕು. ಯಾವುದಾದ್ರೂ ತಪ್ಪುಗಳಾಯಿತು ಅಂತಂದರೆ ಖಂಡಿತ ನೀವು ಹೇಳಬೇಕು, ನಾವು ಅದನ್ನು ಪುನಃ 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 ಪರಿಶೀಲನೆ ಮಾಡಬೇಕು. ಒಟ್ಟು ಯಾವುದು ತಪ್ಪಾಗಬಾರ್ದು, ಯಾರು ಎಲಿಜಿಬಲ್ ಇಲ್ದಿರುವಂಥವ್ರು ಒಂದು ಸೀಟ್ ತಗೊಳ್ಬಾರ್ದು, ಇದು ನನ್ನ ಸಹ ಉದ್ದೇಶ. ಹಾಗಾಗಿ ಕರ್ನಾಟಕದ್ದು ಪಟ್ಟಿ ಇಲ್ದಿರೋರಿಗೆ ಸಿಕ್ಕಿದೆ ಅಂತ ತುಂಬ ಒಳ್ಳೆಯ ಅಬ್ಸರ್ವೇಷನ್ನು. ಏನು ಒಂದು ಸರಿ ಈಗ ದಾಖಲೆಗಳ ಏನೋ ಆನ್ಲೈನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ ಕೆಲವೊಮ್ಮೆ, ಅವಾಗೆಲ್ಲ ಏನೋ ಹಾಗೆ ಮಿಸ್ಸಾಗಿ ಬಂದುಬಿಡುತ್ತೆ, ಅವ್ರದ್ದೆಲ್ಲ ಅಡ್ಮಿಷನ್ ಕನ್ಫರ್ಮಾ, ಅವರು ಅಕ್ರಮ ಮಾರ್ಗದಲ್ಲಿ ಸೀಟ್ ತಗೊಂಡು ಹೋಗ್ಬಿಟ್ರೆ ಮುಗಿದ್ಬಿಡ್ತಾನೋ. ದಯಮಾಡಿ 2 ವಿಚಾರ ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ನಮ್ಮಲ್ಲಿ 7 ವರ್ಷ ಕ್ಲಾಸ್ ಎ ಬಿ ಸಿ ಡಿ ಜೆಟ್ ತನಕ ಕ್ಲಾಸಸ್ ಇದೆ, ತಾವು ನಮ್ಮ ಬುಲೆಟಿನ್ ನೋಡ್ಬೋದು. ಕನ್ನಡಿಗ ಒಬ್ಬ ಕಾಶ್ಮೀರದಲ್ಲಿ ಹೋಗಿ ಮಿಲ್ಟ್ರಿನಲ್ಲಿ ಸೇವೆ ಮಾಡ್ತಿರ್ತಾನೆ, ಕನ್ನಡಿಗ ಒಬ್ಬ IAS ಆಫೀಸರ್ ಆಗಿ ಉತ್ತರ ಪ್ರದೇಶದಲ್ಲಿ ಸೇವೆ ಮಾಡ್ತಿರ್ತಾನೆ, ಕರ್ನಾಟಕದ ಒಬ್ಬರು ಸಂಸದರು ಡೆಲ್ಲಿನಲ್ಲಿ ಹೋಗಿ ಸೇವೆ ಮಾಡ್ತಿದ್ದಾಗ ಅಲ್ಲಿ ಮಗು ಶಾಲೆ ಕಲಿಸಿರ್ತಾರೆ. ಆಮೇಲೆ ಈ ಥರದ್ದು ಬೇರೆ ಬೇರೆ ಕೆಟಗರಿಯವರು ಕನ್ನಡಿಗರಾಗಿದ್ದಾರೆ. ಮತ್ತು ಬೇರೆಯವ್ರು ಇನ್ಯಾರೋ ಇಲ್ಲಿ ಬಂದುಬಿಟ್ಟು ನೌಕರಿ ಮಾಡ್ತಿರ್ತಾರೆ ಕರ್ನಾಟಕದಲ್ಲಿ ಆ ಮಗು ಓದಿರುತ್ತೆ, 7 ವರ್ಷ ಓದಿರ್ತಾರೆ, ಮತ್ತು 2 ಬೋರ್ಡ್ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಬೋರ್ಡ್ ಎಕ್ಸಾಮನ್ನು ಇಲ್ಲಿ ಪಾಸ್ ಮಾಡಿರ್ತಾರೆ. ನಂತರ ಅವರು ಬೇರೆ ಕಡೆ ಹೋಗ್ತಾರೆ, 10th ಸ್ಟ್ಯಾಂಡರ್ಡ್ ತನಕ ಇಲ್ಲಿ ಓದಿರ್ತಾರೆ, ಫಸ್ಟ್ PU ಮತ್ತು ಸೆಕೆಂಡ್ PUCಗೆ ಎಲ್ಲೋ ಕೋಟಾದಲ್ಲಿ ಹೋಗಿ ಟ್ಯೂಷನಿಗೆ ಸೇರ್ಕೊಂಡು ಅಪ್ಪ ಅಮ್ಮ ಅಲ್ಲಿರ್ತಾರೆ, ಅಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ. ಹಾಗಾಗಿ ನೀಟ್ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಅವರು ಏನು ಅಡ್ರೆಸ್ ಹಾಕಿರ್ತಾರೆ ಅದರಲ್ಲಿ ಕರ್ನಾಟಕ ಯಾರು ಕ್ಲೈಮ್ ಮಾಡಿದ್ದಾರೆ ಅದನ್ನು ನಾವು ಒಂದು ಟೆಂಟೇಟಿವ್ ಲಿಸ್ಟನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಪಬ್ಲಿಷ್ ಮಾಡಿದ್ದೇ ಹೊರತು ಆ ಲಿಸ್ಟಲ್ಲಿದ್ದವ್ರು ಅಷ್ಟೇ ಕನ್ನಡಿಗರು, ಆ ಲಿಸ್ಟಲ್ಲಿದ್ದವ್ರು ಅಷ್ಟೇ ಮೆಡಿಕಲ್ ಸೀಟ್ ತಗೊಳ್ಳುವಂಥದ್ದಕ್ಕೆ ಅರ್ಹತೆ ಇರುವಂಥವ್ರು ಅಂತ ನಾವೆಲ್ಲೂ ಹೇಳಿರಲಿಲ್ಲ. ಮತ್ತು 2 ವರ್ಷದ ಹಿಂದೆ ತಾವು ನೋಡ್ಬೋದು ಆ ಥರದ್ದೊಂದು ಲಿಸ್ಟನ್ನು ಪಬ್ಲಿಷ್ ಮಾಡ್ತಿರಲಿಲ್ಲ. ನಾವು ಕನ್ನಡಿಗರಿಗೆ ಒಂದು ಫೇರ್ ಐಡಿಯಾ ಬರುತ್ತೆ ನಮ್ಮ ಸ್ಥಾನ ಎಲ್ಲಿದೆ ಆಲ್ ಇಂಡಿಯಾ ರ್ಯಾಂಕ್ ಒಳಗಡೆ ಅಂತನ್ನುವಂಥದ್ದಕ್ಕೆ ನೀಟ್ ಅಪ್ಲಿಕೇಶನ್ ಹಾಕುವಾಗ ಅವರು ಏನು ಕರ್ನಾಟಕ ಅಂತ ಯಾರು ಹಾಕಿದ್ರು ಅದರ ಆಧಾರದ ಮೇಲೆ ನಾವು ಒಂದು ಪಟ್ಟಿನ ತಮ್ಮ ಮಾಹಿತಿಗೆ ಹಾಕಿದ್ವಿ. ಅದಲ್ಲದೇ ಇರುವಂಥವರು ನಮ್ಮ ಕ್ಲಾಸ್ ಇದೆಯಲ್ಲ ABCD ಏನೇನು ಕ್ಲಾಸಸ್ ಇದೆ ತಾವು ಓದ್ಕೊಳ್ಳಿ, ಅದರಲ್ಲಿ ಸಾಕಷ್ಟು ಜನ ಎಲಿಜಿಬಲ್ ಆಗ್ತಾರೆ. ಆ ಎಲಿಜಿಬಲ್ ಆಗಿರುವಂಥವ್ರು ನಮ್ಮ ಈ ಕನ್ನಡಿಗರು ಅಂತ ಕರ್ನಾಟಕ ಅಂತ ಕ್ಲೈಮ್ ಮಾಡಿರುವಂಥ ಲಿಸ್ಟಲ್ಲಿ ನಾವು ಹಾಕಿಲ್ದಿರುವಂಥವ್ರು ಸಹ ಇರ್ತಾರೆ. ಹಾಗಾಗಿ ನೀವು ಆತಂಕ ಪಡುವಂಥ ಅಗತ್ಯ ಇಲ್ಲ. ತರೋ ಚೆಕ್ ಮಾಡುವಂಥ ಜವಾಬ್ದಾರಿ ನಮ್ಮದಿದೆ, ನಾವು ಮಾಡಿದ್ವಿ. ಮುಂದುವರೆದೊಂದು ಹೇಳ್ತೀನಿ, ನಾನು ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ, ಚಾಯ್ಸ್ 1 ಹಾಕಿರುವಂಥವರು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ದೀನಲ್ಲ, ಎಲ್ಲ ಮೂಲ ದಾಖಲಾತಿ ಅಂತಂದರೆ ನಿಮ್ಮ NMC ಅವ್ರ ಪ್ರಕಾರ ಮೆಡಿಕಲ್ ಕಲೀಲಿಕ್ಕೆ ಏನು ಅರ್ಹತೆ ಇದೆ ಆ ದಾಖಲೆ ಮಾತ್ರ ಅಲ್ಲ, KEನಲ್ಲಿ ಏನು ನೀವು ಎಲಿಜಿಬಿಲಿಟಿ, ಉದಾಹರಣೆಗೆ ತಾವು A ಕ್ಲಾಸಲ್ಲಿ ನಮ್ಮಲ್ಲಿ ಅರ್ಜಿ ಹಾಕಿದ್ದೀರಾ. A ಕ್ಲಾಸಲ್ಲಿ ಏನಪ್ಪ A ಅಂತಂದರೆ ಏನು, ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು, 10 ಮತ್ತು 12ನೇ ತರಗತಿ ಯಾವುದಾದ್ರೂ ಒಂದು ಬೋರ್ಡ್ ಎಕ್ಸಾಮ್ ಕರ್ನಾಟಕದಲ್ಲಿ ಮಾಡಿರಬೇಕು ಅಂತಿದೆ, ಅದು ಸ್ಟಡಿ ಸರ್ಟಿಫಿಕೇಟ್ ಪ್ರೂವ್ ಮಾಡಬೇಕು. ನಾವು ವೆರಿಫೈ ಮಾಡಿದ್ದೀವಿ. ನಾವು ವೆರಿಫೈ ಮಾಡ್ತಿದ್ದಂಗೆ ಅದೇ ಅಂತಿಮ ಅಂತಲ್ಲ, ಫೈನಲಿ ನಿಮ್ಗೆ ಅಡ್ಮಿಷನ್ ಕೊಡೋರು ಯಾರು? ಕಾಲೇಜವರು. ನಾಳೆ ನಿಮ್ದು ಅಡ್ಮಿಷನ್ ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೊಡೋರು ಯಾರು? ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು. ಹಾಗಾಗಿ ನಮ್ಮಲ್ಲಿ ಏನು ಕ್ಲಾಸನ್ನು ನೀವು ಕ್ಲೈಮ್ ಮಾಡಿದ್ದೀರಾ ಆ ಕ್ಲಾಸಿಗೆ ಎಲಿಜಿಬಿಲಿಟಿ ದಾಖಲೆಗಳೇನಿದೆ ಅದನ್ನು ತಾವು ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕು, ಒಂದು ಚೆಕ್ ಮಾಡೋದಕ್ಕೆ. 2ನೇದು ನೀವೇನೆಲ್ಲ ರಿಸರ್ವೇಷನನ್ನು ಕ್ಲೈಮ್ ಮಾಡಿದ್ದೀರಾ ಆ ಎಲ್ಲ ದಾಖಲೆಗಳನ್ನ ತಾವು ತೆಗೆದುಕೊಂಡು ಹೋಗಬೇಕು. ಈಗಾಗಲೇ ನಾವು ಡೆಂಟಲ್ಲು ಮತ್ತು ಮೆಡಿಕಲ್ ಕಾಲೇಜಿನ ಎಲ್ಲ ಅಡ್ಮಿನಿಸ್ಟ್ರೇಟ್ರು ಮತ್ತು ಅವರ ಅಡ್ಮಿಷನ್ ವಿಭಾಗದ ಸಿಬ್ಬಂದಿಗಳನ್ನ KEಗೆ ಕರೆದು ನಾವು ವರ್ಕ್ಶಾಪ್ ಮಾಡಿದ್ದೀವಿ. ಹೇಗೆ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಬೇಕು, ರಿಲಿಜಿಯಸ್ ಮೈನಾರಿಟಿ ಅಂತಂದರೆ ತಹಶೀಲ್ದಾರ್ ಯಾವ ಸರ್ಟಿಫಿಕೇಟ್ ಕೊಡ್ತಾರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ
ಫಾರ್ಮ್ ಎ ಮತ್ತು ಫಾರ್ಮ್ 5 ಮತ್ತು 5A ಏನು HM ಸೈನ್ ಮಾಡ್ತಾರೆ, BU ದೃಢೀಕರಣ ಮಾಡ್ತಾರೆ. ಫಸ್ಟ್ PU ಸೆಕೆಂಡ್ PU ಪ್ರಿನ್ಸಿಪಾಲ್ ಸೈನ್ ಮಾಡ್ತಾರೆ 5A DD PU ದೃಢೀಕರಣ ಮಾಡ್ತಾರೆ. ಈ ಎಲ್ಲ ನಮೂನೆಗಳನ್ನ ಕೊಟ್ಟು ಅವರಿಗೆ ತರಬೇತಿ ಕೊಟ್ಟು ಕಳಿಸಿದ್ದೀವಿ. ನೀವು NMC ಮಾನದಂಡದ ಪ್ರಕಾರ ಮೆಡಿಕಲ್ ಕಲೀಲಿಕ್ಕೆ ಅರ್ಹತೆ ಇದೆ ಅನ್ನುವಂಥದ್ದು, ಮತ್ತು ತಾವು KA ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ತಾವು ಕ್ಲೈಮ್ ಮಾಡಿರುವಂತಹ ಕ್ಲಾಸಿಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತನ್ನುವಂಥದ್ದು, ಹಾಗೂ ತಾವು ಯಾವುದ್ಯಾವುದು ಮೀಸಲಾತಿಯನ್ನು ತಾವು ಕ್ಲೈಮ್ ಮಾಡಿದ್ದೀರಾ ಆ ಎಲ್ಲ ಮೀಸಲಾತಿಯ ಮೂಲ ಪ್ರಮಾಣ ಪತ್ರಗಳು ಸರಿ ಇರುವ ಬಗ್ಗೆ, ಸರಿಯಾದ ಅಥಾರಿಟಿ ಸರಿಯಾದ ಫಾರ್ಮೆಟಲ್ಲಿ ಇರುವಂಥದ್ರ ಬಗ್ಗೆ ಕಾಲೇಜಲ್ಲಿ ಪರಿಶೀಲನೆ ಮಾಡಿ ಅದು ತೃಪ್ತಿ ಆದ ನಂತರ ನಿಮಗೆ ಅಡ್ಮಿಷನ್ಸ್ ಕೊಡ್ತಾರೆ. ಒಂದು ವೇಳೆ ಇಲ್ಲೆಲ್ಲಾದ್ರೂ ಪರಿಶೀಲನೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಲೋಪದೋಷ ಆಗಿದ್ರೂ ಸಹ, ಈಗಾಗಲೇ ಸಾಕಷ್ಟು ನಾವು ಡಬಲ್ ಚೆಕ್ ಮಾಡಿದ್ದೀವಿ, ಆದರೆ ಇದು ಅಂತಿಮ ಅಲ್ಲ. ಇಲ್ಲೇನಾದರೂ ಲೋಪದೋಷ ಆಗಿದ್ದರೂ ಕಾಲೇಜಲ್ಲಿ ನಿಮಗೆ ಹಿಡ್ದಾಕಿ ಹೊರಗಡೆ ಕಳಿಸ್ತಾರೆ. ಕಾಲೇಜಲ್ಲೂ ನೀವೇನಾದ್ರೂ ಮ್ಯಾನೇಜ್ ಮಾಡಿ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ನಿಮಗೆ ಹಿಡ್ದಾಕ್ತಾರೆ ನಿಮ್ಮ ರಿಜಿಸ್ಟ್ರೇಷನ್ ಕೊಡುವಾಗ. ಹಾಗಾಗಿ ಅದು ನೀವು ಮಾಡಿದ್ದು ನಾಳೆ ಯಾವುದಾದ್ರೂ ದೂರು ಬಂದರೆ ನೋಡಿ, ಕಳೆದ ವರ್ಷದ್ದು ನಮಗೆ ಒಂದು 3 ದೂರು PHಗೆ PWD ಪರ್ಸನ್ ವಿತ್ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳ ಮೇಲೆ ದೂರು ಬಂದಿದೆ. ಈಗಾಗಲೇ ನಾವು ಮೆಡಿಕಲ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. 2 ತಪ್ಪು ಅಂತ ಕಂಡು ಬಂದರೆ 1 ಮೆಡಿಕಲ್ ಸೀಟ್ ರದ್ದಾಗುತ್ತೆ, 2ನೇದು ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ. ಇಲ್ಲೂ ಸಹ ಅಷ್ಟೇ, ಯಾರಾದ್ರೂ ತಪ್ಪು ಅಂದರೆ ಇಂಟೆನ್ಷನಲಿ ನಾವು ಕ್ಲಿಯರಾಗಿ ಎಲ್ಲ ಹೇಳಿನೂ ಏನಾದರೂ ಇಂಟೆನ್ಷನಲಿ ತಾವು ವ್ಯವಸ್ಥೆಗೆ ಚೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಲ್ಲಿ ನಿಮ್ಮದು ಸೀಟು ರದ್ದಾಗುತ್ತೆ, ಮುಂದೆ ಮೆಡಿಕಲ್ಲಿಗೆ ಬ್ಯಾನ್ ಆಗುತ್ತೆ, ಜೊತೆಗೆ ನಿಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ ಆಗುತ್ತೆ. ಹಾಗಾಗಿ ಅಂತ ತಾವ್ಯಾರು ಮಾಡಲ್ಲ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ತಾವು ಒಳ್ಳೆ ಶಿಕ್ಷಣ ಪಡೆದಿರುವಂಥವರು, ಹಾಗಾಗಿ ಅನ್ಯ ಮಾರ್ಗದಿಂದ ಸೀಟ್ ಪಡೆಯುವಂಥ ಪ್ರಯತ್ನ ಮಾಡಲ್ಲ. ತಾವೆಲ್ಲ ಕೊಟ್ಟಿರುವಂಥ ಮೂಲ ದಾಖಲೆಗಳು ಸರಿ ಇದೆ, ಅದನ್ನು ತಾವೆಲ್ಲನೂ ಒಂದು ಸೆಟ್ ಜೆರಾಕ್ಸು ಮತ್ತು ಎಲ್ಲ ಮೂಲ ದಾಖಲಾತಿಗಳನ್ನು ತಗೊಂಡು ವಿದ್ಯಾರ್ಥಿ ಸ್ವತಃ ಕಾಲೇಜಿಗೆ ಹೋಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ತಾವು ಅಡ್ಮಿಷನ್ ಪಡಿತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ನಾವು ಅತ್ಯಂತ ಹೆಚ್ಚಿನ ಪಾರದರ್ಶಕತೆಯಿಂದ ಒಂದು ಸೀಟು ಹಂಚಿಕೆ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾಯಿದ್ದೀವಿ. ಸದಾ ನಾವು ನಿಮ್ಮ ಸಲಹೆ ಸೂಚನೆಗಳಿತ್ತು ಅಂತಂದರೆ, ಏನಾದ್ರೂ ಸುಧಾರಣಾ ಕ್ರಮಗಳಿತ್ತು ಅಂತಂದರೆ ಖಂಡಿತ ನೀವು ತಿಳಿಸಿ. ಅದು ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದಿತ್ತು ಅಂತಂದರೆ ಖಂಡಿತ ನಾವು ಅಳವಡಿಸ್ಕೊಳ್ತೀವಿ ಅಂತೇಳಿ ಹೇಳ್ತಾ, ತಾವು ಭಾಳ ವಿಚಾರ ಮಾಡಿ ಚಾಯ್ಸನ್ನು ಹಾಕಿ ಯಾವುದು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಪೇರೆಂಟ್ಸಿಗೆ ತುಂಬ ಗೊಂದಲ ಇದೆ. ಡೀಮ್ಡ್ ಯೂನಿವರ್ಸಿಟಿ ಕರ್ನಾಟಕದ್ದೇನೆ MCCನಲ್ಲಿ ಮಾಡ್ತಾರೆ, ಅದು ಫೀಸ್ ಬೇರೆ, ಇಲ್ಲಿ ಫೀಸ್ ಹಾಗೆ ಆಗುತ್ತೆ, ಅದು ನನಗೆ ಗೊತ್ತು. ಇದು ತುಂಬ ಈ 1 ತಿಂಗಳು ನೀವು ತುಂಬ ಟೆನ್ಷನಲ್ಲಿರ್ತೀರ. ಬಟ್ ಆದರೆ ಸಾಕಷ್ಟು ನೀವು ವಿಚಾರ ಮಾಡಿ ಮಗುವಿನ ನೆಕ್ಸ್ಟು 4-4.5 ವರ್ಷದ ಓದುವಂಥದ್ದು. ಹಾಗಾಗಿ ಒಳ್ಳೆ ನಿರ್ಧಾರ ಮಾಡಿ ಗೊಂದಲಕ್ಕೊಳಗಾಗಬೇಡಿ. ನಾವು ಸಂಪೂರ್ಣ ನಿಮಗೆ ಸಹಕಾರ ಕೊಡ್ತೀವಿ. ಒಳ್ಳೆ ರೀತಿಯಲ್ಲಿ ತಾವು ಚಾಯ್ಸನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ, ಪ್ರಾಧಿಕಾರದ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಮಸ್ಕಾರಗಳು.